ಸೊ ಧುರಂಧರ್ ಪಾರ್ಟ್ 1 ಎಕ್ಸ್ಪ್ಲನೇಷನ್ ಇನ್ ಕನ್ನಡ. ಜಾಸ್ತಿ ಇಂಟ್ರೊಡಕ್ಷನ್ ಬೇಡ, ಬನ್ನಿ ಡೈರೆಕ್ಟಾಗಿ ಪ್ಲಾಟ್ಗೆ ಹೋಗ್ಬಿಡೋಣ. ಬೇಸಿಕಲಿ ಇದೊಂದು ಮಿಷನ್ ಇಂಡಿಯಾ ಮಾಡುವಂಥದ್ದು. ಇದರ ಮೂಲ ಏನು, ಎಲ್ಲಿಂದ ಸ್ಟಾರ್ಟ್ ಆಯಿತು, ಇದರ ಸುತ್ತ ಆ್ಯಂಡ್ ಇದರಿಂದ ಏನೇನಾಗಿದೆ ಅನ್ನೋದೇ ಈ ಇಡೀ ಸಿನಿಮಾ. ಸೊ ಸಿನಿಮಾ ಶುರು ಆಗೋದು 1999ರಲ್ಲಿ ಪ್ಲೇನ್ ಹೈಜಾಕ್ ಆಗಿತ್ತಲ್ಲ ಅಲ್ಲಿಂದ. ಇಂಡಿಯನ್ ಇಂಟೆಲಿಜೆನ್ಸ್ ಬ್ಯೂರೋನ ಡೈರೆಕ್ಟರ್ ಆದಂಥ ಅಜಯ್ ಸನ್ಯಾಲ್ ಪ್ಲೇನ್ ಒಳಗೆ ಹೋಗ್ತಾನೆ. ಅಲ್ಲಿ ಆಲ್ರೆಡಿ ಒಬ್ಬನ್ನ ಸಾಯಿಸಿರ್ತಾರೆ, ಒಬ್ಬ ಪ್ರಯಾಣಿಕನನ್ನು. ಸೊ ಇವರಿಗೆ, ಈ ಟೆರರಿಸ್ಟ್ಗಳಿಗೆ ಬೇಕಾಗಿದ್ದು ಆಲ್ರೆಡಿ ಅರೆಸ್ಟ್ ಮಾಡಿದಂಥ ಟೆರರಿಸ್ಟ್ಗಳನ್ನು ಬಿಡುಗಡೆ ಮಾಡುವಂಥದ್ದು. ಅದು ಅವರ ಡಿಮ್ಯಾಂಡ್ ಆಗಿರುತ್ತೆ. ಬಟ್ ಅಜಯ್ ಸನ್ಯಾಲ್ದು ಏನಂದರೆ ವೆಯ್ಟ್ ಮಾಡಿಸಿ ಅಟ್ಯಾಕ್ ಮಾಡಿಸಿ ಎಲ್ಲರನ್ನ ಹಿಡಿದು ಇಂಡಿಯನ್ಸ್ನ ಬಚಾವ್ ಮಾಡೋದಂಥ. ಬಟ್ ಅದು ಆಗಲ್ಲ, ಗೌರ್ಮೆಂಟ್ಗೆ ತೊಂದರೆ ಆಗಿರುತ್ತೆ. ಆ್ಯಂಡ್ ಇವರು ಈ ಡಿಮ್ಯಾಂಡ್ಗೆ ಒಪ್ಕೊಂಡು 3 ಟೆರರಿಸ್ಟ್ಗಳನ್ನು ರಿಲೀಸ್ ಮಾಡಬೇಕಾಗತ್ತೆ ಇಂಡಿಯಾ. ಸೊ ಅಲ್ಲಿಂದ ಅಜಯ್ ಸನ್ಯಾಲ್ ಹೇಳ್ತಾನೆ ಮೀಟಿಂಗ್ನಲ್ಲಿ, ಹೀಗೆ ಬಿಟ್ಟರೆ ಆಗಲ್ಲ, ನಾವು ಆಲ್ರೆಡಿ ಪ್ರಿಪೇರ್ ಆಗಿರಬೇಕು, ನಾಳೆ ಇನ್ನೊಂದು ಮಾಡ್ತಾರೆ, ಮತ್ತೊಂದು ಡಿಮ್ಯಾಂಡ್ ಇಡ್ತಾರೆ, ಹಾಗೆ ಅವರ ಮಾತು ಕೇಳ್ಕೊಂಡು ಇರೋದಕ್ಕಾಗಲ್ಲ ಅಂತ ತನ್ನ ಪ್ಲ್ಯಾನ್ಗಳನ್ನು ಮುಂದೆ ಇಡ್ತಾನೆ. ಬಟ್ ಅಲ್ಲಿ ಆ ಟೈಮ್ಗೆ ಅದನ್ನು ಒಪ್ಕೊಳ್ಳೋದಿಲ್ಲ. ಅದರಿಂದ ಅಜಯ್ಗೆ ಬೇಜಾರಾಗತ್ತೆ ಕೂಡ. ದೆನ್ 2001ರಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆಗುತ್ತೆ. 5 ಟೆರರಿಸ್ಟ್ಗಳು ಅಂಬಾಸಿಡರ್ ಕಾರ್ನಲ್ಲಿ ಸೀದಾ ಪಾರ್ಲಿಮೆಂಟಿಗೆ ನುಗ್ಗಿಬಿಡ್ತಾರೆ. ಅಲ್ಲಿರೋ ಪೊಲೀಸ್ನ ಕೊಂದಿರ್ತಾರೆ. ಬಟ್ ಅವರನ್ನೆಲ್ಲ ನ್ಯೂಟ್ರಲೈಸ್ ಮಾಡಲಾಗುತ್ತೆ ಆಮೇಲೆ. ಬಟ್ ದಿಸ್ ವಾಸ್ ವೆರಿ ಡ್ಯಾಮೇಜಿಂಗ್ ಅಲ್ವಾ. ಅಫ್ಕೋರ್ಸ್ ಪಾರ್ಲಿಮೆಂಟ್ ತನಕ ಬರೋಕೆ ಆಗಿದೆ ಟೆರರಿಸ್ಟ್ಗಳಿಗೆ ಅಂದರೆ ಇಡೀ ಇಂಡಿಯನ್ ಗೌರ್ಮೆಂಟ್ ಮೇಲೆ, ಇಂಟೆಲಿಜೆನ್ಸ್ ಮೇಲೆ, ರಾ ಮೇಲೆ ಎಲ್ಲ ಪ್ರಶ್ನೆಗಳು ಹುಟ್ಟುತ್ತೆ. ಸೊ ಹಾಗಾದಾಗ ಹೇಳ್ತಾರಲ್ಲ, ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡೋದು ಅಂತ. ಸೊ ಹಾಗೆ ಅಜಯ್ ಅವರ ಹಳೆ ಪ್ಲ್ಯಾನ್ಸ್ ಏನಿರುತ್ತೆ ಅದಕ್ಕೆ ಎಸ್ ಹೇಳ್ತಾರೆ. ಅದೇ ಮಿಷನ್ ಧುರಂಧರ್. ಸೊ ಇದ್ರ ಪ್ರಕಾರ ಇಂಡಿಯಾದ ಏಜೆಂಟ್ನ ಪಾಕಿಸ್ತಾನಕ್ಕೆ ಕಳಿಸಿ ಅಲ್ಲಿನ ಟೆರರಿಸಮ್ನ ಒಳಗಿಂದ ಹೊಡೆಯೋದು, ವೀಕ್ ಮಾಡಿಸೋದು ಆ್ಯಂಡ್ ಅಲ್ಲಿನ ಪ್ಲ್ಯಾನ್ಗಳನ್ನು ಹಂತ ಹಂತವಾಗಿ ತಿಳ್ಕೊಳ್ತಾ ಇರೋದು ಅಂತ. ಸೊ ಇದೇ ನಿಟ್ಟಿನಲ್ಲಿ ನೆಕ್ಸ್ಟ್ ನಮಗೆ ಸೀನ್ ಶಿಫ್ಟ್ ಆಗೋದು ರಣವೀರ್ ಸಿಂಗ್ ಹತ್ರ. ಇವನ ಹೆಸರು ಈಗ ಹಮ್ಜಾ ಅಲಿ. ಇವನಿಗೊಂದು ಬಲೂಚಿಸ್ತಾನದ ಐಡೆಂಟಿಟಿ ಕೊಟ್ಟು ಪಾಕಿಸ್ತಾನಕ್ಕೆ ಕಳಿಸ್ತಾರೆ. ಬಲೂಚಿಸ್ತಾನದವನು ಅಂತ ಯಾಕೆ ಅಂದರೆ ಪಾಕಿಸ್ತಾನಕ್ಕೂ ಬಲೂಚಿಸ್ತಾನಕ್ಕೂ ಬರೋದಿಲ್ಲ. ಸೊ ಹಾಗಾಗಿ ಪಾಕಿಸ್ತಾನದ ಆರ್ಮಿ ಆ್ಯಂಡ್ ISI ವಿರುದ್ಧ ಇವರು ಬಲೂಚಿಸ್ತಾನದವರು ಬಲೂಚಿಸ್ತಾನ್ ರೆಬಲ್ಸ್ ಅಂತ ಮಾಡ್ಕೊಂಡಿರ್ತಾರೆ, ಯುದ್ಧ ಮಾಡೋದಕ್ಕೆ, ದಂಗೆ ಏಳೋದಕ್ಕೆ. ಆ್ಯಂಡ್ ಪಾಕಿಸ್ತಾನ ಆರ್ಮಿ ಕೂಡ ಇವರನ್ನು ಇಷ್ಟ ಬಂದಂಗೆ ಕೊಲ್ತಾ ಇರ್ತಾರೆ. ಸೊ ಈಗ ಈ ಹಮ್ಜಾ ಅಲಿ ಒಬ್ಬ ಬಲೂಚ್ ರೆಬೆಲ್ ಆಗಿ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಡ್ತಾನೆ. ಅದರಲ್ಲೂ ಕರಾಚಿಲಿ ಇರುವಂಥ ಲಿಯಾರಿ ಅನ್ನೋ ಟೌನ್ಗೆ. ಇದೇ ಐಡೆಂಟಿಟಿ ಯಾಕೆ, ಇಲ್ಲಿಗೆ ಯಾಕೆ ಅನ್ನೋದು ನಿಮಗೆ ಮುಂದೆ ಡೀಟೇಲ್ಡ್ ಆಗಿ ಗೊತ್ತಾಗುತ್ತೆ. ಸೊ ಇವನು ಇಲ್ಲಿಗೆ ಬಂದವನೇ ಆಲಮ್ ಅನ್ನೋನ ಜ್ಯೂಸ್ ಸೆಂಟರ್ ಹತ್ರ ಹೋಗ್ತಾನೆ. ಏನಾದರೂ ಕೆಲಸ ಇದೆಯಾ ಅಂತ ಕೇಳ್ತಾನೆ. ಆ್ಯಂಡ್ ಆ ಸಿಗ್ನಲ್ ಅಲ್ಲೇ ಅವನಿಗೆ ಅರ್ಥ ಆಗುತ್ತೆ ಇವನು ಇಂಡಿಯಾ ಕಡೆಯಿಂದ ಅಂತ. ಈ ಆಲಮ್ ಕೂಡ ಇಂಡಿಯಾದ ಸ್ಪೈಯೇನೆ. ಇಲ್ಲಿ ಆಲ್ರೆಡಿ ಮೊದಲಿಂದ ಇನ್ಫಾರ್ಮೇಷನ್ನ ಕಳಿಸ್ತಾ ಇರ್ತಾನೆ. ಸೊ ಅವನದೇ ಜ್ಯೂಸ್ ಸೆಂಟರ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಾಯಿತು ಈಗ ಹಮ್ಜಾ ಅಲಿ. ಹಾಗೆ 1 ವರ್ಷ ಆಗುತ್ತೆ. ಅಲ್ಲಿ ತನಕ ಏನು ಪ್ರೋಗ್ರೆಸ್ ಇರಲ್ಲ. ಮೇನ್ಲಿ ಇವನ ಪರ್ಪಸ್ ಏನಂದರೆ ಇಲ್ಲಿರೋ ಗ್ಯಾಂಗ್ಗಳ ಜೊತೆ ಒಳಗೆ ಹೇಗಾದರೂ ಸೇರ್ಕೊಳ್ಳೋದು ಆ್ಯಂಡ್ ದೆನ್ ಅಲ್ಲೇ ಒಂದು ಪವರ್ ಇರೋಂಥ ಪೊಸಿಷನ್ಗೆ ಹೋಗೋದು, ವಿಚ್ ಇಸ್ ಡಿಫಿಕಲ್ಟ್ ಅಲ್ವಾ. ಸೊ ಅದನ್ನು ಮಾಡೋದಕ್ಕೆ ಫಸ್ಟ್ ಇಲ್ಲಿನ ಗ್ಯಾಂಗ್ಗಳ ಬಗ್ಗೆ ತಿಳ್ಕೊಳ್ಬೇಕು. ಅದರ ಇಂಟ್ರೊಡಕ್ಷನ್ನ ಆಲಮ್ ಕೊಡ್ತಾನೆ. ಇಲ್ಲಿ 2 ಗ್ಯಾಂಗ್ಗಳಿದ್ದಾವೆ. ಒಂದು ರೆಹಮಾನ್ ಡೆಕೈತ್ನ ಗ್ಯಾಂಗ್, ಇನ್ನೊಂದು ಬಾಬು ಡೆಕೈತ್ನ ಗ್ಯಾಂಗ್. ಆ್ಯಕ್ಚುಲಿ ರೆಹಮಾನ್ ಬಾಬುನ ಮಗ, ಬಟ್ ಅದು ಅಕ್ರಮ ಸಂಬಂಧದಿಂದ ಆಗಿರುವಂಥದ್ದು. ಸೊ ಅದು ಗೊತ್ತಾಗಿದ್ದ ದಿನವೇ ರೆಹಮಾನ್ ಅವರ ಅಮ್ಮನ್ನೇ ಸಾಯಿಸಿರ್ತಾನೆ. ಸೊ ಇದು ಈಕ್ವೇಷನ್ ಇರುತ್ತೆ ಈ 2 ಗ್ಯಾಂಗ್ಗಳ ಮಧ್ಯೆ. ಇದರಲ್ಲಿ ಈಗ ಹಮ್ಜಾ ರೆಹಮಾನ್ ಗ್ಯಾಂಗ್ನ ಸೇರ್ಕೊಳ್ಬೇಕು ಅಂತ ಅಂದ್ಕೊಳ್ತಾನೆ. ಅಂಡ್ ಅದಕ್ಕೆ ಒಂದು ಸಿಚುವೇಶನ್ ಬೇಕು. ಆ ಸಿಚುವೇಶನ್ ಬರುತ್ತೆ ಕೂಡ. ಅಂಡ್ ಅದನ್ನು ಬಂದು ಹೇಳೋದು ಇಲ್ಲಿರೋ ಇನ್ನೊಬ್ಬ ಏಜೆಂಟ್ ರಿಜ್ವಾನ್. ಇವನು ಬಾಬು ಡೆಕೈತ್ ಗ್ಯಾಂಗ್ ಒಳಗಡೆ ಇರ್ತಾನೆ. ಸೊ ಇವನು ಬಂದು ಇರೋವಂಥ ಒಂದು ಆಪರ್ಚುನಿಟಿ ಬಗ್ಗೆ ತಿಳಿಸ್ತಾನೆ. ರೆಹಮಾನ್ ಡೆಕೈತ್ನ ಮಗ ಏನಿದ್ದಾನೆ ನಯೀಮ್ ಅಂತ, ಸೊ ಅವನು ಈಗ ಅವನ ಫ್ರೆಂಡ್ನ ರಿಸೆಪ್ಷನ್ಗೆ ಹೋಗ್ತಾ ಇದ್ದಾನೆ. ಸೊ ಅಲ್ಲಿ ಬಾಬು ಡೆಕೈತ್ ಗ್ಯಾಂಗ್ನವರು ಅಟ್ಯಾಕ್ ಮಾಡಿ ಅವನನ್ನು ಕೊಲ್ಲಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅಕಸ್ಮಾತ್ ನೀನೇನಾದರೂ ಅಂದರೆ ಹಮ್ಜಾ ಏನಾದರೂ ಆ ಹುಡುಗನ್ನ ಬಚಾವ್ ಮಾಡಿದರೆ ನಿನಗೆ ರೆಹಮಾನ್ ಗ್ಯಾಂಗ್ ಒಳಗಡೆ ಸೇರ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ. ಸೊ ಅದಕ್ಕೆ ಹಮ್ಜಾ ಎಸ್ ಅಂತ ಹೇಳ್ತಾನೆ. ಬಿಕಾಸ್ ಅಣ್ತಮ್ಮ 1 ವರ್ಷದಿಂದ ಕಾಯ್ತಾ ಇದ್ದಾನೆ ಈ ಥರದ ಆಪರ್ಚುನಿಟಿಗೆ. ಸೊ ಈಗ ಅದೇ ರಿಸೆಪ್ಷನಲ್ಲಿ ಇವರು ಜ್ಯೂಸ್ನ ಸಪ್ಲೈ ಮಾಡ್ತಾರೆ. ಆ ಕೆಲಸ ಅವ್ರಿಗೆ ಸಿಗುತ್ತೆ. ಬಟ್ ಟ್ವಿಸ್ಟ್ ಏನಂದರೆ ಇಲ್ಲಿ ರೆಹಮಾನ್ನ ಮಗ ನಯೀಮ್ ಜೊತೆ ಸಣ್ಣವನು ಫೇಜಲ್ ಕೂಡ ಬಂದಿರ್ತಾನೆ. ಸೊ ಇಬ್ಬರನ್ನ ಒಟ್ಟಿಗೆ ಕಾಪಾಡೋದು ಕಷ್ಟ. ಸೊ ಹಮ್ಜಾ ಆಲಮ್ಗೆ ಹೇಳ್ತಾನೆ, ಸಣ್ಣವನ್ನ ಮೇಂಟೈನ್ ಮಾಡ್ತಾ ಇರು ನೀನು ಅಂತ. ಬಟ್ ಅದು ಆಗಲ್ಲ. ಅಟ್ಯಾಕ್ ಸ್ಟಾರ್ಟ್ ಆಗೇ ಬಿಡುತ್ತೆ. ಆ್ಯಂಡ್ ಹಮ್ಜಾ ಫೇಜಲ್ನ ಫಸ್ಟ್ ಪ್ರೊಟೆಕ್ಟ್ ಮಾಡಬೇಕಾಗಿ ಬರುತ್ತೆ. ನಯೀಮ್ ದೂರ ಉಳಿದ್ಬಿಡ್ತಾನೆ. ಸ್ಟಿಲ್ ಪ್ರಯತ್ನ ಪಟ್ಟರು ಕೂಡ ನಯೀಮ್ನ ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಂತರ ಸ್ವಲ್ಪ ಡ್ರಾಮಾ ಶುರು. ಅವನ ಬ್ಲಡ್ನೆಲ್ಲ ಮೈ ಮೇಲೆ ಹಚ್ಕೊಂಡು, ಅರೆ ಹುಡುಗನಿಗೆ ಬುಲೆಟ್ ಬಿದ್ದಿದೆ, ಕಾಪಾಡಿ, ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಅನ್ನೋ ಥರ ಎಲ್ಲ ಹೇಳಿ ಸ್ವಲ್ಪ ಅಟೆನ್ಷನ್ನ ಗಿಟ್ಟಿಸ್ಕೊಂಡು ಎಲ್ಲರಿಂದ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಅಣ್ತಮ್ಮ ಆಲ್ರೆಡಿ ಸತ್ತಿರ್ತಾನೆ. ಇನ್ನೇನು ಈಗ ರೆಹಮಾನ್ ಡೆಕೈತ್ ಬರಬೇಕಾಯ್ತು ಆಸ್ಪತ್ರೆಗೆ. ಹಮ್ಜಾ ಕೂಡ ಅಲ್ಲೇ ಇರ್ತಾನೆ. ಮಗನ ಬಾಡಿ ನೋಡಿ ಇವನ ಹತ್ರ ಬರ್ತಾನೆ. ಅಲ್ಲೇ ಫೇಜಲ್ ಇರ್ತಾನೆ. ಹಮ್ಜಾನಿಂದನೇ ಫೇಜಲ್ ಬದುಕಿದ್ದು, ನಯೀಮ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಇವನಿಗೆ 1 ಲಕ್ಷ ಕೊಟ್ಟು ಕಳಿಸಿ ಅಂತ ಹೇಳ್ತಾನೆ ರೆಹಮಾನ್. ಬಟ್ ಅಷ್ಟರಲ್ಲೇ ಹಮ್ಜಾ ಹೇಳ್ತಾನೆ, ಬಲೂಚ್ ಅವರಿಗೆ ಯಾವತ್ತು ಪಾಕಿಸ್ತಾನದಲ್ಲಿ ಒಂದು ರೆಸ್ಪೆಕ್ಟ್ ಅಂತ ಸಿಕ್ಕಿಲ್ಲ, ಬಟ್ ನಿಮ್ಮಿಂದ ಅದು ಸಿಕ್ಕಿದೆ.
ನೀವು ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದೀರಾ, ಅದಕ್ಕಾಗಿ ನನ್ನ ಕೈಯಲ್ಲಿ ಏನಾಯಿತೋ ಅದನ್ನು ಮಾಡಿದ್ದೀನಿ ಅಷ್ಟೇ, ನನಗೆ ದುಡ್ಡು ಬೇಡ ಅಂತ ಹೇಳ್ತಾನೆ. ಸೊ ಆ ಬಲೂಚ್ ರೆಬೆಲ್ ಅನ್ನೋ ಐಡೆಂಟಿಟಿ ಇಲ್ಲಿಗೆ ವರ್ಕ್ ಆಗೋದಕ್ಕೆ ಮಾಡ್ಕೊಂಡಿದ್ದು. ಸೊ ಇನ್ನೇನೋ ಇದನ್ನು ಕೇಳಿದ ತಕ್ಷಣ ಅವನಿಗೊಂದು ಗನ್ ಕೊಡ್ತಾರೆ, ಗ್ಯಾಂಗ್ ಒಳಗೆ ಸೇರಿಸ್ಕೊಳ್ತಾರೆ. ಅಷ್ಟರಲ್ಲೇ ರೆಹಮಾನ್ನ ಹೆಂಡತಿ ಬರ್ತಾಳೆ, ಅವಳನ್ನು ಸಮಾಧಾನ ಮಾಡ್ತಾನೆ. ಆ್ಯಂಡ್ ದೆನ್ PAP ಪಾರ್ಟಿ, ಅದೊಂದು ಪೊಲಿಟಿಕಲ್ ಪಾರ್ಟಿ, ಅದರ MLA ಜಮೀಲ್ ಅಂತ. ಇವ್ರನ್ನೆಲ್ಲ ನೆನ್ಪಿಟ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಮುಖ ನೆನ್ಪಿಟ್ಕೊಳ್ಳಿ, ಮುಂದೆ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಹೆಸರು ಈಸಿ ಆಗ್ತಾ ಹೋಗುತ್ತೆ. ಸೊ ಜಮೀಲ್ ಅಂತ ಅವನು ಬಂದು ಒಂಚೂರು ಮೊಸಳೆ ಕಣ್ಣೀರು ಹಾಕಿ, ಸ್ಟೇಟ್ ಎಲೆಕ್ಷನ್ ಹತ್ತಿರ ಇದೆ, ಈಗಲೇ ಏನು ಕಿತಾಪತಿ ಮಾಡೋಕ್ಕೆ ಹೋಗಬೇಡಿ, ಎಲೆಕ್ಷನ್ ಆದ ತಕ್ಷಣ ರಿವೆಂಜ್ ತಗೊಳ್ಳೋಣ ಅಂತ ಹೇಳಿ ಹೋಗ್ತಾನೆ. ಸೊ ಇದು ಅಫ್ಕೋರ್ಸ್ ರಾಜಕಾರಣಿಗಳಿಗೆ, ಗೂಂಡಾಗಳಿಗೆ ಇರುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಥರ. ನಂತರ ರೆಹಮಾನ್ ಅಂತ್ಯಕ್ರಿಯೆ ಮುಗಿಸ್ತಾನೆ ಮಗನದ್ದು. ಹಾಗೆ ಒಂದಷ್ಟು ದಿನ ನಡೆಯುತ್ತೆ. ಆ ದಿನಗಳಲ್ಲಿ ಹಮ್ಜನಿಗೆ ಎಲ್ಲದರ ಇಂಟ್ರೊಡಕ್ಷನ್ ಸಿಗುತ್ತೆ, ಎಲ್ಲಿ ಏನೇನು ನಡೆಯುತ್ತೆ, ಯಾವ ಏರಿಯಾ, ಯಾರ ಕಂಟ್ರೋಲ್ನಲ್ಲಿ, ಯಾವ ಥರದ ಬಿಸ್ನೆಸ್ ಅನ್ನೋ ಥರ ಎಲ್ಲ. ಸೊ ಕಂಪ್ಲೀಟಾಗಿ ಈಗ ಗ್ಯಾಂಗ್ ಒಳಗೆ ಇಳಿದಾಯಿತು ಹಮ್ಜ. ಬಟ್ ರೆಹಮಾನ್ಗೆ ನಾನು ಮಾಡ್ತಿರೋದು ಸರಿ ಇದೆಯಾ ಅನ್ನೋ ಪ್ರಶ್ನೆ. ಸ್ವಂತ ಮಗ ಸತ್ತ ಮೇಲೂ ರಿವೆಂಜ್ ತಗೊಳ್ದೇನೆ ಎಲೆಕ್ಷನ್ಗೋಸ್ಕರ ಸುಮ್ಮನಾದ್ನ ಅಂತ ಗ್ಯಾಂಗಲ್ಲಿ ಇದ್ದವರಿಗೆ ಕೇಳ್ತಾನೆ ಅದೇ ಪ್ರಶ್ನೆನ. ಅವರು ಅದನ್ನೇ ಹೇಳ್ತಾರೆ, ಎಲೆಕ್ಷನ್ ತನಕ ವೆಯ್ಟ್ ಮಾಡೋಣ ಅಂತ. ಬಟ್ ಹಂಸ ಹಾಗೆ ಹೇಳಲ್ಲ. ಇದು ಎಲೆಕ್ಷನ್ ಟೈಮ್, ನೀವು ಅಟ್ಯಾಕ್ ಮಾಡಲ್ಲ ಅಂತ ಗೊತ್ತಿದ್ದೇನೆ ಅವ್ರು ಮಾಡಿರೋದು. ಆ್ಯಂಡ್ ಒಬ್ಬ ನಾಯಕ ಆಗಿರೋನು ಈ ಥರ ಸುಮ್ಮನೆ ಕೂತ್ಕೊಳ್ಬಾರ್ದು, ಅವರು ಪ್ರಿಪೇರ್ ಆಗಿರೋದಲ್ಲ, ಶುರು ಮಾಡಿದರೆ ಇಡೀ ಗ್ಯಾಂಗನ್ನೇ ಹೊಡೆದು ಬಿಸಾಕ್ಬೋದು ಅಂತ ಹೇಳ್ತಾನೆ. ಆ್ಯಂಡ್ ಹೇಳಿದ್ದೆ ತಡ ಸ್ಟಾರ್ಟ್ ಮಾಡ್ಕೊಳ್ತಾರೆ ಮಿಷನ್ನ. ಬಾಬು ಡಕೆತ್ ಗ್ಯಾಂಗ್ನೆಲ್ಲ ಇರೋರ್ನೆಲ್ಲ ಸಾಯಿಸ್ತಾರೆ ಒಂದೇ ಸತಿಗೆ. ಅದು ಎಲ್ರಿಗೂ ಗೊತ್ತಾಗೋ ಹಾಗೆ ಒನ್ ಆಫ್ ದ ವೆರಿ ವೆಲ್ ಶಾರ್ಟ್ ಸೀಕ್ವೆನ್ಸಸ್ ಇವು ಅಂತ ಹೇಳ್ಬೋದು. ಬಾಬು ಡಕೆತ್ನ ಕೂಡ ಸಾಯಿಸೇ ಬಿಡ್ತಾರೆ ನಡು ರಸ್ತೆಯಲ್ಲಿ. ಸೊ ಸಾಯಿಸಿ ಈ ಲ್ಯಾರಿ ಟೌನ್ ನಂದೆ, ಇನ್ಯಾರಾದರೂ ನಖರ ಮಾಡಿದ್ರೆ ಅವ್ರಿಗೂ ಇದೇ ಗತಿ ಅಂತ ಹೇಳಿ ಹೊಡ್ತಾನೆ ರೆಹಮಾನ್ ಡಕೆತ್. ಸೊ ಇನ್ನೇನು ರೆಹಮಾನ್ ಸಪೋರ್ಟ್ ಮಾಡಿಸಿದಂಥ PAP ಪಾರ್ಟಿ ಗೆಲ್ಲತ್ತೆ. ಆ್ಯಂಡ್ ಆ ಸಭೆಗೆ ರೆಹಮಾನ್ ಕೂಡ ಬರ್ತಾನೆ. ಆ್ಯಂಡ್ ಅವನ ಫಾಲೋಯಿಂಗ್ ನೋಡಿಬಿಟ್ಟು ಅರ್ಥ ಆಗುತ್ತೆ ಜಮೀಲ್ಗೆ ಈ ಎಲೆಕ್ಷನ್ ಗೆದ್ದಿದ್ದೆ ಇವನಿಂದ ಅಂತ. ಅದೇ ಗ್ಯಾಪಲ್ಲಿ ನಮ್ಮ ಹಮ್ಜಾ ಜಮೀಲ್ನ ಮಗಳಿಗೆ ಲೈನ್ ಹೊಡಿತಾ ಇರ್ತಾನೆ. ಅವಳ ಹೆಸರು ಎಲೀನಾ. ಆ್ಯಕ್ಚುಲಿ ಮ್ಯೂಚುವಲ್ ಕಾಳ್ ಹಾಕಿಂಗ್ ಅಂತಲೂ ಹೇಳ್ಬೋದು. ಅಸಲಿ ಈ PAP ಪಾರ್ಟಿಗೆ ಫಂಡಿಂಗ್ ಮಾಡಿದಂಥ ಖನಾನಿ ಬ್ರದರ್ಸ್ ಬರ್ತಾರೆ. ಆ್ಯಂಡ್ ಅವರು ರೆಹಮಾನ್ನ ಭೇಟಿ ಮಾಡಿ, ನಾವಿಬ್ಬರು ಬಿಸ್ನೆಸ್ ಮಾಡಬೇಕು, ಇನ್ಫ್ಯಾಕ್ಟ್ ನೀವೇನೇ ಇನ್ನೊಂದು ಪಾರ್ಟಿ ಕಟ್ಬೋದು, ಅಷ್ಟು ಫಾಲೋಯಿಂಗ್ ಇದೆ, ಆ್ಯಂಡ್ ಅದಕ್ಕೆ ಬೇಕಿರುವಂಥ ದುಡ್ಡನ್ನೆಲ್ಲ ನಾವು ಅರೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಆ್ಯಂಡ್ ಆವಾಗಲೇ ರೆಹಮಾನ್ಗೂ ತಲೆಗೆ ಬರೋದು, ಎಸ್ ನಾನೂ ಪಾರ್ಟಿ ಕಟ್ಬೋದು ಅಂತ. ಅದನ್ನು ಜಮೀಲ್ಗೆ ಹೇಳ್ತಾನೆ. ಅಣ್ಣ ತಮ್ಮಂಗೆ ನಡ್ಕ ಹುಟ್ಟತ್ತೆ, ಬಟ್ ಅದನ್ನು ತೋರಿಸ್ಕೊಳ್ಳೋದಿಲ್ಲ, ಬಿಕಾಸ್ ಇವರಿಗೆ ಕಾಂಪಿಟೇಷನ್ ಆಗಿಬಿಡುತ್ತಲ್ವ, ನನ್ನ ಕಂಟ್ರೋಲಲ್ಲಿ ರೆಹಮಾನ್ ಇರಲ್ಲ ಅಂತ. ಸರಿ, ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ ಅಂತ ಅಂದು ತನ್ನ ಕಾರ್ ಹತ್ರ ಹೋಗ್ತಾನೆ. ಅದೇ ಸಿಟ್ಟಲ್ಲಿ ಅವನ ಮಗಳು ಅಂದರೆ ಎಲೀನನ ಫೋನ್ ತೆಗೆದು ಕೆಳಗೆ ಹಾಕಿ ಹೊಡ್ತಾನೆ. ಹಮ್ಜಾ ಅದನ್ನು ಎತ್ಕೊಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಈ ಖನಾನಿ ಬ್ರದರ್ಸ್ ಹೇಗೆ ದುಡ್ಡು ಮಾಡ್ತಾ ಇದ್ದಾರೆ ಆ್ಯಂಡ್ ಎಷ್ಟು ದುಡ್ಡು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಸ್ಕಷನ್ ನಡೀತಾ ಇರುತ್ತೆ. ಅಲ್ಲಿ ಹೇಳೋದೆ ಡೂಪ್ಲಿಕೇಟ್ ನೋಟ್ಸ್ ಬಗ್ಗೆ. ಇಂಡಿಯನ್ ಕರೆನ್ಸಿಯ 500,000 ನೋಟುಗಳದ್ದು ಪ್ಲೇಟ್ಸ್ನ ಅಚ್ಚೇನಿರುತ್ತೆ ಅವ್ರಿಗೆ ಸಿಕ್ಕಿರುತ್ತೆ. ಆ್ಯಂಡ್ ಅದರಿಂದ ನೋಟ್ಸ್ ತಯಾರು ಮಾಡಿ ಇಂಡಿಯಾಗೆ ಸೇರಿಸ್ತಾ ಇದ್ದಾರೆ. ಅದರಿಂದ ಆಲ್ಮೋಸ್ಟ್ 60 ಕೋಟಿ ಗಳಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಹಮ್ಜನಿಗೆ ಶಾಕ್ ಆಗುತ್ತೆ ಕೇಳಿ. ಬಟ್ ಸ್ಟಿಲ್ ಆ ಇನ್ಫಾರ್ಮೇಷನ್ನ ತೊಗೊಂಡು ಇಂಥವ್ರ ಜೊತೆ ನೀವು ಕೈ ಜೋಡಿಸ್ಬೇಕು ರೆಹಮಾನ್ ಅವರೇ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾನೆ. ಅವನಿಗೂ ಅದು ಇಷ್ಟ ಆಗುತ್ತೆ. ಅದಕ್ಕೆ ಒಂದು ಬೈಕ್ ಗಿಫ್ಟಾಗಿ ಕೊಟ್ಟು ಕಳಿಸ್ತಾನೆ. ಇದೇ ಗ್ಯಾಪಲ್ಲಿ ಹಮ್ಜಾ ಆ್ಯಂಡ್ ಎಲೀನಾ ಕ್ಲೋಸ್ ಆಗ್ತಾರೆ. ಹೇಗೆ ಅಂದರೆ ಎಲೀನಾನ ಒಂದು ಪ್ರೈವೇಟ್ ಪಾರ್ಟಿಲಿ ಪೊಲೀಸ್ ರೈಡ್ ಆಗಿರೋದ್ರಿಂದ ತಪ್ಪಿಸಿರ್ತಾನೆ. ಆ್ಯಕ್ಚುಲಿ ಆ ರೈಡ್ ಮಾಡಿಸಿದ್ದೆ ಅವನು, ಇನ್ಫಾರ್ಮೇಷನ್ನ ಕೊಟ್ಟು. ಇವೆಲ್ಲ ಇವನ ಪ್ಲ್ಯಾನ್ ಒಳಗಡೆ ಬರುತ್ತೆ. ಆ್ಯಂಡ್ ಎಲೀನಾ ಇನ್ನು 19 ವರ್ಷ, ಆಲ್ರೆಡಿ ಬಿದ್ದೋಗಿರ್ತಾಳೆ ಅಣ್ಣಂಗೆ. ಇನ್ನು ಈ ಫಾಲ್ಸ್ ಕರೆನ್ಸಿ ನೋಟ್ಸ್ ಬಗ್ಗೆ ಹಮ್ಜಾ ಆಲಮ್ಗೆ ತಿಳಿಸ್ತಾನೆ. ಅದು ಇಂಡಿಯನ್ ಇಂಟೆಲಿಜೆನ್ಸ್ ಅಜಯ್ ಸನ್ಯಾಲ್ಗೂ ತಲುಪತ್ತೆ. ಅವನು ಇಂಡಿಯನ್ಸೇ ಶತ್ರು, ಇಲ್ಲೇ ಪೊಲಿಟಿಕಲ್ ಪವರ್ ಇರೋರು ಇದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಇಲ್ಲಾಂದ್ರೆ ಆಗೋದಿಲ್ಲ, ಇದನ್ನು ಇಂಡೈರೆಕ್ಟ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ರೆಹಮಾನ್ ಡಕೆತ್ ಉಜೇರ್, ಇವನು ರೆಹಮಾನ್ನ ಕಸಿನ್, ಹಾಗೆ ರೈಟ್ ಹ್ಯಾಂಡ್. ಎಲ್ಲರೂ ಆ ಡೂಪ್ಲಿಕೇಟ್ ಕರೆನ್ಸಿ ನೋಟ್ಸ್ ಏನಿರುತ್ತೆ ಅದನ್ನು ಮಾಡ್ತಿರೋಂಥ ಅಡ್ಡಕ್ಕೆ ಹೋಗ್ತಾರೆ ಖನಾನಿ ಬ್ರದರ್ಸ್ ಹತ್ರ. ಅಲ್ಲಿ ISIನ ಚೀಫ್ ಮೇಜರ್ ಇಕ್ಬಾಲ್ ಅಂತ ಅಲ್ಲಿಗೆ ಬರ್ತಾನೆ. ಅವನು ಬಂದು ರೆಹಮಾನ್ಗೆ ಹೇಳೋದೇನೆಂದರೆ, ನಮಗೆ ಒಂದಷ್ಟು ಒರಿಜಿನಲ್ ಆಯುಧಗಳು ಬೇಕು. ನಿಮ್ಮ ಬಲೂಚಿಸ್ತಾನ್ ಅವರು ಬಲೂಚ್ ಫೋರ್ಸ್ ಅಂತ ಏನು ಮಾಡ್ಕೊಂಡಿದ್ದಾರೆ, ಅವರು ನೀವು ಹೇಳಿದ್ರೆ ಇಲ್ಲ ಅನ್ನಲ್ಲ, ಬಟ್ ನಮಗಂತೂ ಆಯುಧಗಳನ್ನು ಕೊಡಲ್ಲ, ಬಿಕಾಸ್ ನಾವು ಯಾವಾಗಲೂ ಯುದ್ಧ ಮಾಡ್ತಾ ಇರ್ತೀವಿ ಅವ್ರ ಜೊತೆ. ಸೊ ಅಲ್ಲಿಂದ ಆಯುಧಗಳನ್ನು ಸಪ್ಲೈ ಮಾಡಿಸಿ ಕೊಡಿ ನಮಗೆ, ನಾವು ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಆ್ಯಂಡ್ ಅವುಗಳ ಮೇಲೆ ಮೇಡ್ ಇನ್ ಅಮೆರಿಕಾ, ಮೇಡ್ ಇನ್ ರಷ್ಯಾ ಅಂತಲೂ ಇರಬೇಕು ಅಂತಲೂ ಹೇಳ್ತಾನೆ. ಇವುಗಳು ಏನಕ್ಕೆ ಬೇಕು ಅಂತ ಕೇಳಿದ್ದಕ್ಕೆ, ಇಂಡಿಯಾದಲ್ಲಿ ಏನೋ ಪ್ಲ್ಯಾನ್ ಮಾಡಿದ್ದೀವಿ ಅಕ್ಟೋಬರ್ 3ಕ್ಕೆ, ಸೊ ಅದಕ್ಕೆ ಬೇಕಾಗಿದೆ ಅಂತ ಹೇಳ್ತಾರೆ. ಫಸ್ಟ್ ರೆಹಮಾನ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ, ಬಿಕಾಸ್ ಬಲೂಚ್ ಅವರು ಯುದ್ಧ ಮಾಡ್ತಿರೋದೆ ಈ ISI ವಿರುದ್ಧ, ಅಂಥದ್ರಲ್ಲಿ ನಾನು ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ಸರಿ ಹೋಗಲ್ಲ ಅಂತ. ಬಟ್ ದೆನ್ ಅವನ ಪಾರ್ಟಿಗೆ ಸಪೋರ್ಟ್ ಸಿಗುತ್ತೆ, ಫಂಡಿಂಗ್ ಸಿಗುತ್ತೆ ಅಂತ ಗೊತ್ತಾದಾಗ ಒಪ್ಕೊಂಡ್ಬಿಡ್ತಾನೆ. ಬಟ್ ಒಪ್ಕೊಂಡು ಅವರಿಗೆ ಒಂದು ವಾರ್ನಿಂಗ್ ಕೂಡ ಕೊಡ್ತಾನೆ. ಈ ದುಡ್ಡು ಸಪೋರ್ಟ್ ಅನ್ನೋದ್ರಲ್ಲಿ ಏನಾದರೂ ಮೋಸ ಆದರೆ ರೆಹಮಾನ್ ಡಕೆತ್ ಯಾರು ಅನ್ನೋದನ್ನು ತೋರಿಸ್ಬೇಕಾಗತ್ತೆ ಅಂತ ಹೇಳಿ ಹೊಡ್ತಾನೆ. ಇದನ್ನು ಕೇಳಿದ ತಕ್ಷಣ ಖನಾನಿ ಬ್ರದರ್ಸ್ಗೆ ಕೋಪ ಬರುತ್ತೆ. ಆವಾಗಲೇ ಅವರು ಜಮೀಲ್ಗೆ ಫೋನ್ ಮಾಡಿ,
ನೋಡು ರೆಹಮಾನ್ ಪಾರ್ಟಿ ಕಟ್ತಾ ಇದ್ದಾನೆ, ನಿನ್ನ ಸೀಟ್ ನೋಡ್ಕೋ ಹುಷಾರಾಗಿರು ಅಂತ ಹೇಳ್ತಾನೆ. ಸೊ ಇನ್ನೇನು ಅಲ್ಲಿಂದ ಜಮೀಲ್ ವರ್ಸಸ್ ರೆಹಮಾನ್ ಶುರು. ಸೊ ಅದಕ್ಕೆ ಬೇಕಾಗಿರೋದು ಒಂದು ಹಳೆ ಆಯುಧ ಆ್ಯಂಡ್ ಅದೇ ACP ಚೌಧರಿ ಅಸ್ಲಾಂ. ಸೊ ಈ ಅಸ್ಲಾಂ ಒಂದ್ಸಾರಿ ಆಲ್ರೆಡಿ ರೆಹಮಾನ್ನ ಅರೆಸ್ಟ್ ಮಾಡಿದಂಥವನು ಆ್ಯಂಡ್ ಎನ್ಕೌಂಟರ್ ಮಾಡಬೇಕು ಅಂತಲೂ ಇರ್ತಾನೆ. ಬಟ್ ಆವಾಗ ಜಮೀಲೇನೆ ಇವನನ್ನು ಸಸ್ಪೆಂಡ್ ಮಾಡಿಸಿ ರೆಹಮಾನ್ನ ಬದುಕಿಸಿ ತನ್ನ ಪೊಲಿಟಿಕಲ್ ಕೆರಿಯರ್ಗೆ ಸಪೋರ್ಟ್ ಮಾಡೋ ಹಾಗೆ ಮಾಡಿರ್ತಾನೆ. ಬಟ್ ಯಾವಾಗ ರೆಹಮಾನೇ ಒಂದು ಪಾರ್ಟಿ ಇಡ್ತಾ ಇದ್ದಾನೆ ಅಂದಾಗ ಜಮೀಲ್ ಮತ್ತೆ ಅಸ್ಲಾಂ ಹತ್ರ ಹೋಗಬೇಕಾಗತ್ತೆ. ಅದೇ ಅಲ್ವಾ ರಾಜಕೀಯ. ಈ ಕಡೆ ಹಮ್ಜಾ ಅಕ್ಟೋಬರ್ 3 ಇನ್ಫಾರ್ಮೇಷನ್ ಏನು ಸಿಕ್ಕಿತ್ತು ಅವನಿಗೆ ಅದನ್ನು ತಿಳಿಸ್ತಾನೆ. ಅದು ಇಂಡಿಯಾಗೂ ತಲುಪತ್ತೆ. ಎಲ್ಲ ಕಡೆಯಿಂದನೂ ಇನ್ಫಾರ್ಮೇಷನ್ ಬಂದಿರುತ್ತೆ. ಅದನ್ನು ನೇವಿಗೂ ಕಳಿಸ್ತಾರೆ. ಹೈ ಅಲ್ಟಲ್ಲಿ ಇರ್ತಾರೆ. ಇನ್ನು ಈಗ ರೆಹಮಾನ್ ಬಲೂಚ್ ರೆಬಲ್ಸ್ ಹತ್ರ ಬರ್ತಾನೆ. ಗನ್ಸ್ನ ಆರ್ಡರ್ ಕೊಡೋದಕ್ಕೆ ಬೇಕಿರುತ್ತಲ್ಲ, ಅವರು ಇವನ ಮೇಲೆ ಆಲ್ರೆಡಿ ಒಂದು ರೆಸ್ಪೆಕ್ಟ್ ಇರುತ್ತೆ, ಅದಕ್ಕೆ ಒಪ್ಕೊಳ್ತಾರೆ ಕೂಡ. ಈ ಕಡೆ ಅಸ್ಲಾಂಗೆ ಒಂದಷ್ಟು ಡಿಮ್ಯಾಂಡ್ಸ್ ಇರುತ್ತೆ ಈ ಸಾರಿ. ಯಾಕಂದರೆ ರೆಹಮಾನ್ ಈಗ ಆವಾಗಿನಕ್ಕಿಂತ ಪವರ್ಫುಲ್. ಸೊ ಅದಕ್ಕೆ ನನಗೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಬೇಕು ಅಂತ ಕೇಳ್ತಾನೆ. ಅದು ಯಾರಿಗೂ ಗೊತ್ತಾಗಬಾರ್ದು ಅಂತಲೂ ತಿಳಿಸ್ತಾನೆ. ಬಿಕಾಸ್ ಗೊತ್ತಾದರೆ ಅವರ ಪವರ್ನೆಲ್ಲ ಯೂಸ್ ಮಾಡಿಕೊಂಡು ರೆಹಮಾನ್ನ ಬಿಡಿಸ್ಕೊಳ್ತಾರೆ ಅಲ್ವಾ. ಸೊ ಹಾಗಾಗಿ ಅದಕ್ಕೆ ಜಮೀಲಿಂದ ಪರ್ಮಿಷನ್ ಕೂಡ ಸಿಗುತ್ತೆ. ಅವನಿಗೇನು ಬೇಕು, ರೆಹಮಾನ್ ಸಾಯ್ಬೇಕಷ್ಟೆ. ಅದೇ ಗ್ಯಾಪಲ್ಲಿ ಹಮ್ಜಾ ಆ್ಯಂಡ್ ಎಲಿನಾ ಕ್ಲೋಸ್ ಆಗಿರ್ತಾರೆ. ಆ್ಯಂಡ್ ನ್ಯೂಸ್ ಪೇಪರ್ನಲ್ಲಿ ಎಲಿನಾ ಅಸ್ಲಾಮ್ದು ಫೋಟೋ ನೋಡ್ತಾಳೆ. ಈ ಮನುಷ್ಯ ನಮ್ಮ ಮನೆಗೆ ಅವಾಗವಾಗ ಬರ್ತಾ ಇರ್ತಾನೆ ಅಂತ ಹೇಳ್ಬಿಡ್ತಾಳೆ. ಅದನ್ನು ಕೇಳಿ ಹಮ್ಜಾಗೆ ಡೌಟ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಸಾರಿ ಬಂದಾಗ ಒಂದು ಕಣ್ಣಿಟ್ಟಿರು ಅಂತ ಹೇಳ್ತಾನೆ ಕೂಡ. ಸೊ ಈಗ ಆಯುಧಗಳನ್ನು ಡೆಲಿವರಿ ಕೊಡುವಂಥ ದಿನ. ಬಟ್ ಅದೇ ದಿನ ರೆಹಮಾನ್ ಸಣ್ಣ ಮಗನಿಗೆ ಏನೋ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಆ್ಯಂಡ್ ಅವನನ್ನು ಮತ್ತೆ ಹೆಂಡತಿನ ಕರ್ಕೊಂಡು ಬೇರೆ ಕಾರಲ್ಲಿ ಆಸ್ಪತ್ರೆಗೆ ಹೊರಡ್ತಾನೆ. ಆ್ಯಂಡ್ ಹಮ್ಜಾ ಹಾಗೆ ಉಜೇರ್ಗೆ ಈ ವೆಪನ್ಗಳನ್ನು ಡೆಲಿವರಿ ಕೊಟ್ಟು ದುಡ್ಡು ಇಸ್ಕೊಂಡು ಬನ್ನಿ, ಕರೆಕ್ಟಾಗಿ ಎಣಿಸ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಅದೇ ಗ್ಯಾಪಲ್ಲಿ ಹಮ್ಜಾ ಮೇಲ್ ನೋಡ್ತಾನೆ. ಅಲ್ಲಿ ಇಲ್ಲೇ ಕೆಲಸ ಮಾಡ್ತಿರೋಂಥ ಅಡುಗೆ ಭಟ್ಟ ಯಾರ ಹತ್ರನೋ ಮಾತಾಡ್ತಾ ಇರ್ತಾನೆ ಫೋನಲ್ಲಿ. ಅವನಿಗೆ ಸ್ವಲ್ಪ ಡೌಟ್ ಬರುತ್ತೆ. ಬಟ್ ಸ್ಟಿಲ್ ಸುಮ್ಮನೆ ತನ್ನ ಕೆಲಸಕ್ಕೆ ಹೊರಡ್ತಾನೆ. ಸೊ ಹಮ್ಜಾ ಮತ್ತು ಉಜೇರ್ ಒಂದು ಆಯುಧಗಳನ್ನು ಕೊಟ್ಟು ದುಡ್ಡನ್ನು ತಗೊಳ್ತಾರೆ. ಅಲ್ಲೇ ಇಂಡಿಯಾಗೆ ಕಳಿಸ್ತಾ ಇರುವಂಥ ಟೆರರಿಸ್ಟ್ಗಳನ್ನು ನೋಡ್ತಾರೆ. ಅಲ್ಲೇ ಕಸಬ್ ರೀತಿಯ ಒಬ್ಬನ ನಮಗೆ ತೋರಿಸ್ತಾರೆ ಕೂಡ. ಅವನ ಕೈಗೆ ತನ್ನ ಕೈಯಿಂದನೇ ಗನ್ನ ಕೊಡ್ತಾನೆ ಕೂಡ ಹಮ್ಜಾ. ಆ್ಯಂಡ್ ಕೇಳ್ತಾನೆ, ಇನ್ನೇನು ನಾಳೆ ಹೊರಡ್ತಾ ಇದ್ದಾರಾ ಎಲ್ಲರೂ ಇಂಡಿಯಾಗೆ ಅಂತ. ಬಟ್ ಇಲ್ಲೇ ಇರೋದು ಟ್ವಿಸ್ಟ್. ಆವಾಗ ಮೇಜರ್ ಇಕ್ಬಾಲ್ ಹೇಳ್ತಾನೆ, ನಾವು ಈ ದಿನ ಅಟ್ಯಾಕ್ ಮಾಡ್ತಾ ಇದ್ದೀವಿ ಅಂತ ಆಲ್ರೆಡಿ ಇಂಡಿಯನ್ ಇಂಟೆಲಿಜೆನ್ಸ್ಗೆ ಗೊತ್ತಾಗಿದ್ದಾರೆ, ಅವರು ಪ್ರಿಪೇರ್ ಆಗಿದ್ದಾರೆ, ಯಾರೋ ಇಲ್ಲೇ ಇರೋರು ತಿಳಿಸಿದ್ದಾರೆ, ಅದಕ್ಕೇ ಪ್ಲ್ಯಾನ್ ಚೇಂಜ್ ಆಗಿದೆ ಅಂತ. ಆ ಸ್ಪೈನ್ನ ಹಿಡ್ಕೊಂಡಿದ್ದೀವಿ ಅಂತಲೂ ಹೇಳ್ತಾರೆ. ಅದು ಬೇರೆ ಸ್ಪೈ. ಆ ಸ್ಪೈನ್ನ ಟಾರ್ಚರ್ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಸೀನಲ್ಲಿ. ಅದು ಹಮ್ಜಾನ ಎದುರುಗಡೆನೆ. ಇದೊಂದು ಸೀನ್ ನಮಗೆ ಅಂತ ಇಟ್ಟಿರೋದು ಅಂತ ಅನ್ನಿಸ್ತು ನನಗೆ. ಲೈಕ್ ಎಲ್ಲ ಈಸಿಯಾಗಿ ಆಗ್ತಾ ಇದೆ ಅಂತ ಅನಿಸ್ಬಿಡುತ್ತೆ ಅಲ್ವಾ. ಸೊ ಇವಿಷ್ಟು ಸಕ್ಸಸ್ ಮಧ್ಯ ಹಮ್ಜನಿಗೆ ಈ ರೀತಿಯ ಹೆದರಿಕೆ ಕೂಡ ಇರುತ್ತೆ. ಅಕಸ್ಮಾತ್ ಸಿಗಾಕೊಂಡ್ರೆ ಯಾವ ಲೆವೆಲ್ಗೆ ಟಾರ್ಚರ್ ಇರುತ್ತೆ ಅಂತ. ಸೊ ಇದು ಹಮ್ಜಾನಿಗೆ ಸಿಕ್ಕಂಥ ಫಸ್ಟ್ ಸೋಲು. ಅವನು ಹೇಳಿದ ಡೇಟ್ಗೆ ಏನೂ ಆಗಲಿಲ್ಲ. ಮುಂದೆ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಈ ಟಾರ್ಚರ್ನ ಬೇರೆ ಕಣ್ಣಾರೆ ನೋಡಿದ್ದು. ಇನ್ನೇನು ದುಡ್ಡು ತಗೊಂಡು ಅಲ್ಲಿಂದ ಹೊರಡ್ತಾರೆ. ಬಟ್ ಅಂದ್ಕೊಂಡ ಹಾಗೇನೆ ಇಲ್ಲಿ SP ಚೌಧರಿ ರೆಹಮಾನ್ನ ಅಟ್ಯಾಕ್ ಮಾಡಿ ಅರೆಸ್ಟ್ ಮಾಡಿಕೊಂಡು ಜೀಪ್ ಒಳಗೇನೆ ಹೊಡೆದು ಒದ್ಕೊಂಡು ಬೇರೆ ಒಂದು ಸೀಕ್ರೆಟ್ ಪ್ಲೇಸ್ ಥರ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಆ್ಯಂಡ್ ಇದು ಹಮ್ಜಾ ಆ್ಯಂಡ್ ಉಜೇರ್ಗೆ ಗೊತ್ತಾಗುತ್ತೆ. ಇದು ಗೊತ್ತಾದ ತಕ್ಷಣ ಹಮ್ಜಾ ಹೇಳ್ತಾನೆ, ಮನೆಗೆ ಹೋಗೋಣ ಬಾ ಅಂತ. ಬಿಕಾಸ್ ಆ ಅಡುಗೆ ಅವನ ಮೇಲೆ ಡೌಟ್ ಬಂದಿತ್ತಲ್ಲ ಆವಾಗ. ಸೊ ಮನೆಗೆ ಹೋದವನೇ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಏನು ಹಾಕ್ತೆ ಊಟದಲ್ಲಿ, ಯಾರು ಹೇಳಿದ್ದು ಹಾಕೋದಕ್ಕೆ ಅಂತ. ಉಜೇರ್ ನಂಬಲ್ಲ. ಇವನು ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾನೆ, ಇವನು ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಬಟ್ ಹಮ್ಜಾ ಫುಲ್ ಆನ್ ರೇಜ್ ಮೂಡಲ್ಲಿ ಹೋಗಿ ಅವನ 3 ಬೆರಳುಗಳನ್ನು ಹೊಡೆದಾಕಿ ತಾನೇ ಅಲ್ಲಿಗೆ ಬಾಯ್ಬಿಡ್ತಾನೆ. ಅಷ್ಟರಲ್ಲಿ ಈ ಕಡೆ ಎಲಿನಾ ಕಾಲ್ ಮಾಡ್ತಾಳೆ ಹಮ್ಜಾನಿಗೆ. ಆ ಪೊಲೀಸ್ ಮನೆಗೆ ಬಂದಿದ್ರೆ ಒಂದು ಕಣ್ಣಿಟ್ಟಿರೋ ಅಂತ ಹೇಳಿದ್ಯಲ್ಲ, ಈ ಸರಿ ವೀಡಿಯೋನೇ ಮಾಡಿದ್ದೀನಿ ತಗೋ ಅಂತ ಒಂದು ವೀಡಿಯೋ ಕಳಿಸಿರ್ತಾಳೆ. ಅದರಲ್ಲಿ ಜಮೀಲ್ ಹಾಗೆ ಅರ್ಷದ್ ಪಪ್ಪು ಇನ್ನೊಂದು ಗ್ಯಾಂಗ್ ಅವರು ಆ್ಯಂಡ್ ಅಸ್ಲಾಂ ಏನು ಈ ಪೊಲೀಸ್ ಇದ್ದಾನೆ ಅವನು, ಇವರೆಲ್ಲ ಸೇರ್ಕೊಂಡು ಮಾತಾಡಿರೋದು ರೆಕಾರ್ಡ್ ಆಗಿರುತ್ತೆ. ಅದು ಹೊರಗೆ ಬಂದರೆ ಕಷ್ಟ ಆಗುತ್ತೆ ಪವರ್ಗೆ, ಡೆಫಿನೆಟ್ಲಿ ಜಮೀಲ್ಗೆ. ಆವಾಗಲೇ ಗೊತ್ತಾಗೋದು ಜಮೀಲ್ ಇದರಲ್ಲಿ ಸೇರ್ಕೊಂಡಿದ್ದಾನೆ ಅಂತ. ಸೊ ತಕ್ಷಣ ಹಮ್ಜಾ ಎಲಿನಾಗೆ ಹೇಳ್ತಾನೆ, ನೀನು ನಿನ್ನ ಫೋನ್ ಸ್ವಿಚ್ ಆಫ್ ಮಾಡಿ ನನ್ನ ಮನೆಗೆ ಹೋಗು ಅಂತ. ಬಿಕಾಸ್ ಈಗ ಕಳಿಸಿರೋದಕ್ಕೆ ವೀಡಿಯೋನ ಅವಳಿಗೂ ತೊಂದರೆ ಆಗುತ್ತೆ ಅಂತ ಡೆಫಿನೆಟ್ಲಿ. ಆ್ಯಂಡ್ ನೆಕ್ಸ್ಟ್ ಮೂಮೆಂಟ್ಗೆ ಇದೇ ವೀಡಿಯೋನ ಜಮೀಲ್ಗೆ ಕಳಿಸಿ, ನಿನ್ನ ಭವಿಷ್ಯ ಏನಾಗುತ್ತೆ ನೋಡ್ಕೊಂಡಿರೋ, ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿಬಿಡು ರೆಹಮಾನ್ನ ಅಸ್ಲಾಂ, ನೀ ಹೇಳಿದ್ರೆ ಬಚಾವಾಗ್ತೀಯ ಅಂತ ಹೇಳ್ತಾನೆ, ಹೆದರ್ಸ್ತಾನೆ. ಬಟ್ ಅವನಿಗೆ ನಿಜವಾಗ್ಲೂ ಗೊತ್ತಿರಲ್ಲ. ಬಿಕಾಸ್ ಅದೇ ಪ್ಲ್ಯಾನ್ ಆಗಿರೋದು ಅಸ್ಲಾಮ್ದು. ಆ್ಯಂಡ್ ಅವನು ಫೋನ್ ಮಾಡ್ತಾನೆ ಅಸ್ಲಾಮ್ಗೆ. ಬಟ್ ಅಸ್ಲಾಮ್ಗೆ ಇದು ಮ್ಯಾಟ್ರೇ ಆಗಲ್ಲ. ಬಿಕಾಸ್ ಅವ್ನು ಬಂದಿದ್ದೆ ರೆಹಮಾನ್ನ ಎನ್ಕೌಂಟರ್ ಮಾಡಬೇಕು ಅಂತ. ಸೊ ಇನ್ನೇನು ಮಾಡೋದೀಗ ಅನ್ನೋ ಅಷ್ಟರಲ್ಲಿ ಈ ಟಾಸ್ಕ್ ಫೋರ್ಸ್ ಬಗ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅದು ಎಲ್ಲಿದೆ ಅಂತ ಕೇಳಿ ಜಮೀಲ್ಗೆ ಅಲ್ಲಿಗೆ ಹೋಗ್ತಾರೆ ಹಮ್ಜಾ ಮತ್ತು ಉಜೇರ್. ದೆನ್ ಇಡೀ ಅಲ್ಲಿದ್ದ ಆಫೀಸರ್ಸ್ನೆಲ್ಲ ನೇತಾಕಿ ಅಸ್ಲಾಮ್ಗೆ ಇವಾಗ ಕಾಲ್ ಮಾಡ್ತಾರೆ, ನೀನು ರೆಹಮಾನ್ನ ಬಿಡಲಿಲ್ಲ ಅಂದರೆ ನೀನು ಇಡೀ ಟೀಮ್ ಸುಟ್ಟೋಗುತ್ತೆ ಅಂತ. ಸೊ ಆವಾಗ ಆ್ಯಕ್ಚುಲಿ SPಗೆ ಕುತ್ತಿಗೆಗೆ ಬರೋದು. ಆ್ಯಂಡ್ ದೆನ್ ಬೇರೆ ದಾರಿ ಇರಲ್ಲ, ಆಫೀಸರ್ಸ್ಗೋಸ್ಕರ ರೆಹಮಾನ್ನ ಬಿಡಬೇಕಾಗತ್ತೆ. ಇದೊಂದು ಒಳ್ಳೆ ಸೀನ್ ಸಿನಿಮಾದಲ್ಲಿ. ಆ್ಯಂಡ್ ಇದರಿಂದ ಹಮ್ಜಾ ಮೇಲೆ ಇನ್ನು ನಂಬಿಕೆ ಆ್ಯಂಡ್ ಫಾಲೋಯಿಂಗ್ ಹೆಚ್ಚಾಗುತ್ತೆ ರೆಹಮಾನ್ಗೆ ಆ್ಯಂಡ್ ಎಲ್ರಿಗೂ. ಇದೇ ಗ್ಯಾಪಲ್ಲಿ ಮೇಜರ್ ಇಕ್ಬಾಲ್ ರೆಹಮಾನ್ನ ಕರೀತಾನೆ, ನೀವು ಕೊಟ್ಟಿರೋಂಥ ವೆಪನ್ಸ್ ಏನು ಮಾಡ್ತಿದ್ದಾವೆ ನೋಡಿ ಬನ್ನಿ ಅಂತ.
ಅಲ್ಲಿ ನೋಡಿದ್ರೆ ಮುಂಬೈ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಆಯ್ತಲ್ಲ ಆ ಸೀಕ್ವೆನ್ಸ್. ಸೊ ಡೇಟ್ ಚೇಂಜ್ ಆಗಿ ಅಂಡ್ ಅದು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಆಲ್ರೆಡಿ ಅಟ್ಯಾಕ್ ಆಗ್ತಾ ಇರುತ್ತೆ. ಅದನ್ನ ಟಿವಿಯಲ್ಲಿ ನೋಡಿ ಇವರೆಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ. ಬಟ್ ಹಮ್ಜಾಗೆ ಫುಲ್ ಶಾಕ್. ಕಣ್ಣೆದ್ರಿಗೇನೆ ಇಂಡಿಯಾ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಅದನ್ನ ಮಾಡಿಸಿದವರು ಇಲ್ಲೇ ಮುಂದೆನೆ ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ಅವ್ನಿಗೆ ಏನೂ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ಇಟ್ಸ್ ಅ ಡಿಫಿಕಲ್ಟ್ ಸಿಚುವೇಶನ್ ಫಾರ್ ಹಿಮ್. ಈವನ್ ಮೀಡಿಯಾದವರಿಂದ ಹೇಗೆ ಅಫೆಕ್ಟ್ ಆಯಿತು ಈ ಆಪರೇಷನ್, ಅವರಿಂದ ಹೇಗೆ ಈ ಇನ್ಫಾರ್ಮೇಷನ್ ಲೀಕ್ ಆಗ್ತಾ ಇತ್ತು ಅನ್ನೋದನ್ನು ತೋರಿಸ್ತಾರೆ. ಸೊ ಇದನ್ನೆಲ್ಲ ನೋಡಿ ಹಮ್ಜಾ ಫುಲ್ ಎಮೋಷ್ನಲ್ ಆಗಿ ಆಲಮ್ ಹತ್ರ ಹೋಗ್ತಾನೆ. ಅಟ್ಯಾಕ್ ಆಗ್ಬೋದು ಅಂತ ಇನ್ಫಾರ್ಮೇಷನ್ನ ಕಳಿಸಿದ್ವಿ ಅಲ್ವಾ, ಸ್ಟಿಲ್ ಆಗಿದೆ ಅಂತ ಅಂದ್ಕೊಂಡು ಸೂಪರ್ ಎಮೋಷ್ನಲ್ ಆಗಿರ್ತಾನೆ. ಬಟ್ ಎಲ್ಲ ಕಡೆಯಿಂದ ಇನ್ಫೋ ಬಂದಿದ್ದರಿಂದ ಯಾವುದು ಸರಿ ಅನ್ನೋದು ಗೊತ್ತಾಗಿರೋದಿಲ್ಲ. ಆಲ್ಸೋ ಡೇಟ್ ಕೂಡ ಚೇಂಜ್ ಆಗಿರುತ್ತೆ. ಸೊ ಹಮ್ಜಾ ಈಗಲೇ ಈ ಎಲ್ಲರಿಗೂ ಏನೋ ಮಾಡಬೇಕು ಅನ್ನೋ ರೇಂಜಲ್ಲಿ ಇರ್ತಾನೆ. ಬಟ್ ಆಲಮ್ ಹೇಳೋದೇನೆಂದರೆ, ಈ ಓವರ್ ಎಮೋಷ್ನಲ್ ಆಗಿ ರಿಯಾಕ್ಟ್ ಮಾಡಿದ್ರೆ ಇಷ್ಟು ವರ್ಷ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ, ಒಂದೊಂದೇ ಸ್ಟೆಪ್ ಹತ್ತಬೇಕು, ಸೊ ಕೂಲ್ ಆಗು ಅಂತ ಹೇಳಿ ಕಳಿಸ್ತಾನೆ. ಇನ್ನು ಈಗ ಸೀನ್ ಶಿಫ್ಟ್ ಆಗೋದು 2009ಕ್ಕೆ. ಅಲ್ಲಿ ರೆಹಮಾನ್ ಡೆಕೇತ್ನ ಪಾರ್ಟಿ ಸ್ಟಾರ್ಟ್ ಆಗಿರುತ್ತೆ. ಅದರ ಹೆಸರು ಪೀಪಲ್ ಅಮನ್ ಕಮಿಟಿ, PAC. ಸೊ ಪ್ರೆಸಿಡೆಂಟ್ ಆಫ್ ಪಾಕಿಸ್ತಾನ್ ಜರ್ವಾರಿ ಅಂತ ಏನು ಮಾಡ್ತಾರೆ ಅಂದರೆ, ಜಮೀಲ್ಗಿಂತ ಜಾಸ್ತಿ ರೆಹಮಾನ್ಗೆ ಪ್ರಿಫರೆನ್ಸ್ ಕೊಟ್ಬಿಡ್ತಾರೆ. ಆ್ಯಂಡ್ ಈ ಎಲೆಕ್ಷನಲ್ಲಿ ಎರಡೂ ಪಾರ್ಟಿಗಳು ಒಟ್ಟಿಗೆ ಸಪೋರ್ಟ್ ಮಾಡ್ಕೊಳ್ತವೆ ಅಂತಲೂ ಹೇಳ್ತಾರೆ. ಸೊ ಇದು ಅಫ್ಕೋರ್ಸ್ ಜಮೀಲ್ಗೆ ಆಗೋದಿಲ್ಲ. ಅವ್ನು ಫುಲ್ ರೇಜಲ್ಲಿರ್ತಾನೆ ಆ್ಯಂಡ್ ಅದನ್ನು ಹಮ್ಸಾ ಗಮನಿಸ್ತಾನೆ ಕೂಡ. ಸೊ ಇಲ್ಲೊಂದು ಪ್ಲ್ಯಾನ್ ಇದೆ. ಹಮ್ಸಾ ಎಲಿನಾಗೆ ಹೇಳಿ, ನಿಮ್ಮ ಅಪ್ಪನ್ನ ಅಂದರೆ ಜಮೀಲ್ನ ಮನೆಗೆ ಟೀಗೆ ಕರಿ, ಮದುವೆ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾನೆ. ಜಮೀಲ್ ಕೂಡ ಬರ್ತಾನೆ ಸಿಟ್ಟಲ್ಲೇನೆ. ನಿನಗೆ 32-33 ವರ್ಷ ಇರ್ಬೋದು, 19 ವರ್ಷದ ಹುಡುಗಿ ಬೇಕಾ ನಿಂಗೆ, ನಾನು ನಿಂಗೆ ಕೊಡಬೇಕಾ ಅಂತ. ಆವಾಗಲೇ ಹಮ್ಸಾ ಪ್ಲ್ಯಾನ್ನ ಹೇಳೋದು. ಎಲ್ಲಿ ತನಕ ನೀವು ಹೊರಗಿನವ್ರಿಗೇನೆ ಬಕೆಟ್ ಹಿಡಿತಾ ಇರ್ತೀರೋ ಅಲ್ಲಿ ತನಕ ಅವರು ಅವರ ಪವರ್ನೇ ನೋಡ್ಕೊಳ್ತಾರೆ, ನಿಮ್ಮನ್ನು ತುಳಿತಾರೆ ಹಂತ ಹಂತವಾಗಿ. ಸೊ ಒಂದು ಸಾರಿ ನಿಮ್ಮ ಸಂಬಂಧಿಕನನ್ನೇ ನಂಬಿ ನೋಡಿ, ನಿಮಗೆ ಪವರ್ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಅಂದರೆ ಬೇಸಿಕಲಿ ನನ್ನನ್ನು ನಿಮ್ಮನೆ ಅಳಿಯ ಮಾಡ್ಕೊಳ್ಳಿ, ನಿಮಗೆ ಕೆರಿಯರ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ಅಲ್ಲಿಗೆ ಮಾವ ಅಳಿಯ ಒಂದು, ಹಮ್ಸಾ ಆ್ಯಂಡ್ ಜಮೀಲ್. ಸೊ ನೆಕ್ಸ್ಟ್ ಈಗ ಹಮ್ಸಾ ಆ್ಯಂಡ್ ಎಲಿನಾನ ಮದುವೆ. ಆ್ಯಂಡ್ ಅಲ್ಲಿಗೆ ಎಲ್ಲರೂ ಬಂದಿರ್ತಾರೆ, ರೆಹಮಾನ್, ಇಕ್ಬಾಲ್, ಖನಾನಿ ಬ್ರದರ್ಸ್ ಎಲ್ಲರೂ. ಸೊ ಅಲ್ಲಿ ಫುಲ್ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಎಲ್ಲ ಮತ್ತಲ್ಲಿರ್ತಾರೆ ಹಮ್ಸಾನ ಬಿಟ್ಟು. ಇಕ್ಬಾಲ್ ಹೇಳ್ತಾನೆ, ತಾಜ್ ಮೇಲೆ ಅಟ್ಯಾಕ್ ಮಾಡಿದ್ವಲ್ಲ, ಇಂಡಿಯಾಗೆ ಅದಕ್ಕೆ ಏನು ಉತ್ತರ ಕೊಡೋಕ್ಕಾಗಿಲ್ಲ. ಈ ಸಾರಿ ಅದೇ ರೀತಿ ಆಗಸ್ಟ್ 15ಕ್ಕೆ ಅಮೃತ್ಸರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದೀವಿ, ಆ ಥರ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ಹೋದ ಸಾರಿ ರೀತಿಯೇ ಬೇಕಿರೋಂಥ ವೆಪನ್ಸ್ನ ನೀವೇ ಸಪ್ಲೈ ಮಾಡಬೇಕು ಅಂತ ರೆಹಮಾನ್ಗೆ ಹೇಳ್ತಾನೆ. ಸೊ ಅದಕ್ಕೆ ರೆಹಮಾನ್, ಸರಿ ನಾನು ಖಾಲಿ ಇರೋವಂಥ ಒಂದು ಡೇಟ್ ನೋಡಿ ಹೇಳು ಅಂತ ಉಜೇರ್ಗೆ ಹೇಳ್ತಾನೆ. ಬಿಕಾಸ್ ಎಷ್ಟೊಂದು ಮೀಟಿಂಗ್ ಇರುತ್ತೆ, ಓಪನಿಂಗ್ ಸೆರೆಮನಿಗಳೆಲ್ಲ ಇರುತ್ತಲ್ವ ಅದಕ್ಕೆ. ಸೊ ತಕ್ಷಣ ಹಮ್ಸಾ ಆ ಡೇಟಿನ ಡೈರಿ ಏನಿರುತ್ತೆ ಅದನ್ನು ತಗೊಂಡು ಒಂದು ಡೇಟ್ ಹೇಳ್ತಾನೆ, ಆಗಸ್ಟ್ 9. ಬಟ್ ಅದು ಖಾಲಿ ಇರಲ್ಲ, ಅಲ್ಲೊಂದು ಪೈಪ್ಲೈನ್ ಓಪನಿಂಗ್ ಇರುತ್ತೆ. ಬಟ್ ಸ್ಟಿಲ್ ಅದು ಖಾಲಿ ಇದೆ ಅನ್ನೋ ಥರ ಆಗಸ್ಟ್ 9 ಅಂತ ಹೇಳ್ತಾನೆ. ಆ್ಯಂಡ್ ರೆಹಮಾನ್ ಸಮೇತ ಎಲ್ಲರೂ ಒಪ್ಕೊಳ್ತಾರೆ. ಸೊ ಒಂದೇ ಡೇಟ್ಗೆ 2 ಕೆಲಸ ಬರುತ್ತೆ ಈಗ. ಒಂದು ಪೈಪ್ಲೈನ್ ಓಪನಿಂಗ್ ಮಾಡೋದು ಆ್ಯಂಡ್ ಇನ್ನೊಂದು ವೆಪನ್ನ ಡೆಲಿವರಿ ಮಾಡೋದು. ಇನ್ನು ನೆಕ್ಸ್ಟ್ ಡೇ ಹಮ್ಸಾ ಬಲೂಚ್ ಅವ್ರ ಹತ್ರ ಹೋಗ್ತಾನೆ ವೆಪನ್ಸ್ನ ಆರ್ಡರ್ ಕೊಡೋದಕ್ಕೆ. ಅವ್ರು ತಗೊಳ್ತಾರೆ. ಬಟ್ ಅಲ್ಲಿ ನೋಡಿದರೆ ಪಾಕಿಸ್ತಾನ ಆರ್ಮಿ ಆಲ್ರೆಡಿ ಅವರಿಗೆ ಅಟ್ಯಾಕ್ ಮಾಡಿರುತ್ತೆ. ಆ ಸಿಚುವೇಶನ್ ತೋರಿಸೋದು ನಮಗೆ ಅವ್ರದ್ದು ಹೇಗಿರುತ್ತೆ ಅನ್ನೋ ಥರ. ಇನ್ನು ನೆಕ್ಸ್ಟ್ ಸೀನಲ್ಲಿ ಇರೋದೇ ಆಗಸ್ಟ್ 9. ರೆಹಮಾನ್, ಹಮ್ಸಾ, ಉಜೇರ್ 3 ಜನ ಓಪನಿಂಗ್ಗೆ ಹೋಗಿರ್ತಾರೆ. ಅಷ್ಟರಲ್ಲಿ ಉಜೇರ್ಗೆ ಕಾಲ್ ಬರುತ್ತೆ, ಇವತ್ತು ವೆಪನ್ ಡೆಲಿವರಿ ಅಂತ. ಅದೇಗೆ ಸಾಧ್ಯ ಅಂತ ಅವನು ಆಶ್ಚರ್ಯ ಆಗ್ತಾನೆ, ಯಾಕಂದರೆ 2 ಕೆಲಸ ಒಂದೇ ಡೇಟಲ್ಲಿ ಮಾಡಿರಲ್ಲ ಅವನು ಅಂತ. ಬಟ್ ಹಮ್ಸಾ ಹೇಳ್ತಾನೆ, ರೆಹಮಾನ್ ಬಾಯ್ ಕೂಡ ಅವತ್ತು ಒಪ್ಕೊಂಡಿದ್ರು ಇದೇ ಡೇಟ್ಗೆ ಅಂತ. ಸೊ ಹಮ್ಸಾನೇ ನಾನೇ ಹೋಗ್ತೀನಿ ಬಿಡು ಅಂತ ಹೇಳ್ತಾನೆ ವೆಪನ್ಸ್ನ ಡೆಲಿವರಿ ತೊಗೊಳೋದಕ್ಕೆ. ಬಟ್ ಉಜೇರ್, ಇಲ್ಲ ನಾನು ಹೋಗ್ತೀನಿ, ಇದು ನನಗೆ ಬೋರ್ ಹೊಡಿತಾ ಇದೆ, ನೀನು ರೆಹಮಾನ್ ಬಾಯ್ ಹತ್ರ ಇರು ಅಂತ ಹೇಳಿ ಹೊರಡ್ತಾನೆ. ಸೊ ಇಲ್ಲಿ ಸಿಕ್ತು ಆಪರ್ಚುನಿಟಿ, ಇದು ಅಂತ ಅಲ್ಲ, ಕ್ರಿಯೇಟ್ ಮಾಡ್ಕೊಂಡಿದ್ದು. ಸೊ ಓಪನಿಂಗ್ ಫಂಕ್ಷನ್ ಆದ ತಕ್ಷಣ ಹಮ್ಸಾ ರೆಹಮಾನ್ನ ಕರ್ಕೊಂಡು ಲಿಯಾರಿ ಸಿಟಿಗೆ ಹೊರಡ್ತಾನೆ. ಬಟ್ ಮೇನ್ ರೋಡಿಂದ ಅಲ್ದೇನೆ ಇನ್ನೊಂದು ರೂಟ್ನ ತಗೊಳ್ತಾನೆ. ಆ್ಯಂಡ್ ಮುಂದೆ ಹೋಗ್ತಿರೋರನ್ನ ಕೂಡ ಸಿಗ್ನಲಲ್ಲಿ ಮಿಸ್ ಮಾಡಿಸ್ತಾನೆ. ಆ್ಯಕ್ಚುಲಿ ಇದೇ ಫಾರೆಸ್ಟ್ ಏರಿಯಾದಲ್ಲಿ ಜಮೀಲ್, ಅಸ್ಲಾಂ ಮತ್ತು ಹಮ್ಸಾ ಪ್ಲ್ಯಾನ್ ಮಾಡಿ ರೆಹಮಾನ್ನ ಸಾಯಿಸಬೇಕು ಅಂತ ಇರ್ತಾರೆ. ಆ್ಯಂಡ್ ಅದೇ ಪ್ಲ್ಯಾನ್ ನಿಟ್ಟಿನಲ್ಲಿ ಈಗ ಕರ್ಕೊಂಡು ಹೋಗ್ತಾ ಇರೋದು. ಬಟ್ ರೆಹಮಾನ್ಗೆ ಸ್ವಲ್ಪ ಹೊತ್ತಾದ್ಮೇಲೆ ಡೌಟ್ ಬರುತ್ತೆ. ಆ ಡೇಟು, ಹಮ್ಸಾ ಇರುವಂಥ ರೀತಿ ಇವನ್ನೆಲ್ಲ ನೋಡಿ ಸ್ವಲ್ಪ ಗಾಡಿ ಸೈಡ್ಗೆ ಹಾಕು ಮಗ ಅಂತ ಹೇಳ್ತಾನೆ. ಬಟ್ ಹಮ್ಸಾ ರೀಸನ್ಸ್ ಹೇಳ್ತಾನೆ ಇರ್ತಾನೆ. ಆ್ಯಂಡ್ ಡೌಟ್ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇ ಸ್ಪೀಡ್ ಜಾಸ್ತಿ ಮಾಡಿಬಿಡ್ತಾನೆ. ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ. ಫೈಟ್ ಸ್ಟಾರ್ಟ್ ಆಗುತ್ತೆ ಕಾರ್ ಒಳಗೇನೆ ಎಲ್ಲರ ಮಧ್ಯೆ. ಸೊ ಹಮ್ಸಾ ಹೋಗಿ ಆ ಕಾರ್ನ ಆಕ್ಸಿಡೆಂಟ್ ಮಾಡಿಸೇ ಬಿಡ್ತಾನೆ ಆ್ಯಂಡ್ ಎದ್ದು ಓಡ್ತಾನೆ ಅಲ್ಲಿಂದ. ಅಷ್ಟರಲ್ಲಿ SP ಅಸ್ಲಾಂ ಮತ್ತು ಅವನ ಟೀಮ್ ಬರುತ್ತೆ, ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಜೊತೆಗಿದ್ದವ್ರನ್ನೆಲ್ಲ ಸಾಯಿಸ್ತಾರೆ. ಆ್ಯಂಡ್ ಎಸ್ಕೇಪ್ ಆಗ್ತಿದ್ದಂಥ ರೆಹಮಾನ್ನ ಹಮ್ಸಾ ಮತ್ತು SP ಸೇರಿ ಸಾಯಿಸ್ತಾರೆ. ಅಂದರೆ ಒಂದು ಗುಂಡು ಹೊಡಿತಾರೆ. ಇಲ್ಲಿ ಪಾಯಿಂಟ್ ಏನಂದರೆ, ರೆಹಮಾನ್ನ ಬಚಾವ್ ಮಾಡೋದಕ್ಕೆ ಹಮ್ಸಾನ ಕಷ್ಟಪಟ್ಟ ಅಂತ ಎಲ್ರಿಗೂ ಅನಿಸ್ಬೇಕು. ಆ್ಯಂಡ್ ಅವನ ವಿರುದ್ಧವಾಗಿ ಹೇಳೋದಕ್ಕೆ ಒಂದು ಸಾಕ್ಷಿನೂ ಉಳಿಬಾರ್ದು. ಸೊ ಇನ್ನೇನು ಸಾಯೋ ಸ್ಟೇಜಲ್ಲಿದ್ದಂಥ ರೆಹಮಾನ್ನ ಕರ್ಕೊಂಡು ಒಂದು ಒಳ್ಳೆ ಡ್ರಾಮಾ ಮಾಡಿಕೊಂಡು ಒಂದು ಆಟೋಗೆ ಹಾಕ್ಕೊಂಡು ಆ ಆಟೋ ಡ್ರೈವರ್ನೇ ಸಾಕ್ಷಿ ಥರ ಮಾಡಿಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಅಷ್ಟರಲ್ಲಿ ಪ್ರಾಣ ಹೋಗಿರುತ್ತೆ ರೆಹಮಾನ್ದು. ಉಜೇರ್ಗೂ ಫೋನ್ ಮಾಡಿ ಹೇಳ್ತಾನೆ, ಅವನ ಆಸ್ಪತ್ರೆಗೆ ಬರ್ತಾನೆ.
ಬಂದು ಅಫ್ಕೋರ್ಸ್ ಹಮ್ಜಾನ ನೋಡಿದ್ರೇ ಗೊತ್ತಾಗ್ತಾ ಇರುತ್ತೆ. ಬಿಕಾಸ್ ಆ ಲೆವೆಲ್‌ಗೆ ಫೈಟ್ ಆಗಿರುತ್ತೆ ಎಲ್ಲರ ಮಧ್ಯ. ಇಟ್ ವಾಸ್ ಆಲ್ ಟ್ರೂ. ಅದೇ ಗ್ಯಾಪಲ್ಲಿ ಮೀಡಿಯಾಗೂ ಆಟೋ ಡ್ರೈವರ್ ಹೇಳ್ತಾ ಇರ್ತಾನೆ, ಹಮ್ಜಾ ಎಷ್ಟು ಕಷ್ಟಪಟ್ಟ ರೆಹಮಾನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ. ಸೊ ರೆಹಮಾನ್ ಸತ್ತಾಯಿತು, ಇವನ ಪ್ಲ್ಯಾನ್ ಕೂಡ ವರ್ಕ್ ಆಗಿತ್ತು. ಇದೇ ಫಸ್ಟ್ ದೊಡ್ಡ ವಿಕ್ಟ್ರಿ ಈಗ. ಈ ಕಡೆ ಟಿವಿನಲ್ಲಿ ರೆಹಮಾನ್ ಗ್ಯಾಂಗ್ಗೆ ಮತ್ತು ಎಸ್ ಪಿ ಚೌಧರಿ ಮಧ್ಯ ಫೈಟ್ ಆಗಿ ರೆಹಮಾನ್ ಸತ್ತಿದ್ದಾನೆ ಅನ್ನೋದನ್ನು ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಥರ ಕ್ಲೋಜರ್ ಸಿಕ್ಕಿರುತ್ತೆ. ಹಮ್ಜಾ ಮನೆಗೆ ಬಂದು ಆ ಸಣ್ಣ ಬುಕ್ಕಲ್ಲಿ ರೆಹಮಾನ್ ಡೆಕೈತ್ ಅನ್ನೋ ಹೆಸರು ಮೇಲೆ ಕಾಟ್ ಹೊಡಿತಾನೆ. ಒಂದು ಗುರಿ ಡನ್. ಇವಾಗ 2002ಕ್ಕೆ ಹೋಗುತ್ತೆ. ಅಲ್ಲಿ ನಮ್ಮ ಅಜಯ್ ಸನ್ಯಾಲ್ ಒಬ್ಬ ಖೈದಿಯನ್ನು ಮಾತಾಡಿಸ್ತಾ ಇರ್ತಾನೆ. ಅವನೇ ಯಂಗ್ ಹಮ್ಜಾ, ರಿಯಲ್ ನೇಮ್ ಜಸ್ಕೀರತ್ ಸಿಂಗ್ ರಂಗಿ. ಸೊ ಇಲ್ಲಿಂದಾನೇ ಈ ಮಿಷನ್ ಧುರಂಧರ್ ಅನ್ನೋದು ಸ್ಟಾರ್ಟ್ ಆಗಿರೋದು. ಸೊ ಈ ಜಸ್ಕೀರತ್ ಸಿಂಗ್ ರಂಗಿ ಯಾರು, ಎಲ್ಲಿಂದ ಬಂದಿದ್ದು, ಯಾಕೆ ಕ್ರಿಮಿನಲ್ ಆಗಿದ್ದಾನೆ, ಆ್ಯಂಡ್ ಈ ಕಡೆ ರೆಹಮಾನ್ ಸತ್ತ ಮೇಲೆ ಇಲ್ಲಿ ಏನೇನಾಯಿತು ಲ್ಯಾರಿ ಟೌನಲ್ಲಿ ಅನ್ನೋದೇನೆ ಧುರಂಧರ್ 2ನಲ್ಲಿ ಇರುತ್ತೆ. ಅದನ್ನು ಈ ಮಾರ್ಚ್ 19ಕ್ಕೆ ನೋಡಬೇಕು. ಸೊ ಇಷ್ಟು ನನ್ನ ಎಕ್ಸ್ಪ್ಲನೇಷನ್ ಆಗಿತ್ತು ಈ ಧುರಂಧರ್ ಸಿನಿಮಾದ ಬಗ್ಗೆ, ಪಾರ್ಟ್ 1 ಬಗ್ಗೆ. ಐ ಹೋಪ್ ಇದು ನಿಮಗೆ ಅರ್ಥ ಆಗಿರುತ್ತೆ ಅಂತ, ಆ್ಯಂಡ್ ಅರ್ಥ ಆಗಿದ್ದೋರಿಗೆ ಒಂದು ರೀಕ್ಯಾಪ್ ಆಗಿರುತ್ತೆ ಅಂತ. ಸೊ ಇಷ್ಟ ಆಗಿದ್ರೆ ಏನೇನು ಮಾಡ್ಬೇಕನ್ಸುತ್ತೋ ಅದನ್ನೆಲ್ಲ ಮಾಡಿಬಿಡಿ. ಬಿಕಾಸ್ ಸ್ವಲ್ಪ ಜಾಸ್ತಿ ವರ್ಕ್ ಹೋಗಿದೆ ಇದರಲ್ಲಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.